ಸಹಿಸಲು ಆಗುತ್ತಿರುವ ರಾಜ್ಯಪಾಲರಿಗೆ ಬಡವರ ಪಕ್ಷ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಸಂವಿಧಾನ ವಿರೋಧಿ ನಡೆಯನ್ನು ಅನುಸರಿಸುತ್ತಿರುವ ಬಾಗಲಕೋಟೆ ಜಿಲ್ಲಾಧ್ಯಕ್ಷರೇ, ಬಾಗಲಕೋಟೆ ನಗರ ಕ್ಷೇತ್ರದ ಜನಪ್ರಿಯ ಶಾಸಕರು, ಹಿರಿಯರು, ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ ರೆಡ್ಡಿ ಸಾಹೇಬ್ರೆ, ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು, ಹಿರಿಯರು, ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆರ್.ಕೆ. ತಿಮ್ಮಾಪುರ್ ಸಾಹೇಬ್ರೆ, ಬಾದಾಮಿ ಕ್ಷೇತ್ರದ ಶಾಸಕರು, ಸಹೋದರರಾಗಿರ್ತಕ್ಕಂಥ ಶ್ರೀಯುತ ಬಿ.ವಿ. ಚಿಮ್ಮಲಕಟ್ಟಿ ಅವರೇ, ಕುಲಗೊಂಡ ಕ್ಷೇತ್ರದ ಜನಪ್ರಿಯ ಶಾಸಕರು, ನನ್ನ ಹಿರಿಯ ಸಹೋದರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶಪ್ಪನವರು ಸಾಹೇಬ್ರೆ, ಪೆಂಡಿಂಗ್ ಇದೆ. ಸನ್ಮಾನ್ಯ ಯಡಿಯೂರಪ್ಪನವರ ಭ್ರಷ್ಟಾಚಾರ ಪ್ರಕರಣ ಆಗಿರ್ಬೋದು, ಜನಾರ್ದನ್ ರೆಡ್ಡಿ ಅವರ ಭ್ರಷ್ಟಾಚಾರ ಪ್ರಕರಣ ಆಗಿರ್ಬೋದು, ಶಶಿಕಲಾ ಜೊಲ್ಲೆ ಅವರ ಭ್ರಷ್ಟಾಚಾರ ಪ್ರಕರಣ ಆಗಿರ್ಬೋದು, ನಿರಾಣಿ ಅವರ ಭ್ರಷ್ಟಾಚಾರ ಪ್ರಕರಣ ಆಗಿರ್ಬೋದು, 2021ರಿಂದ 2024ರವರೆಗೆ ಬಾಕಿ ಅವುಗಳಿಗೆ ಜನರನ್ನ ಆರಿಸಿ ಕಳಿಸಿದಂತ ಕಾಂಗ್ರೆಸ್ ಪಕ್ಷಕ್ಕೆ, ಕರ್ನಾಟಕ ರಾಜ್ಯದ ಜನತೆಗೆ ನೀವೇನು ದ್ರೋಹ ಮಾಡಬೇಕು, ಕರ್ನಾಟಕ ಜನತೆ ಮನಸ್ಸಿಗೆ ನೋವು ಮಾಡಬೇಕಂತೇನು ಹೊರಟಿದ್ದೀರಿ? ನಿಮ್ಮ ಬ್ಯಾಳೆಯಲ್ಲಿ ಬೇಯುವುದಿಲ್ಲ. ನೀವು ಹಿನ್ನಡೆ ಅನುಭವಿಸ್ತೀರಿ. ನಾನು ನಿಮಗೆ ವಿನಂತಿ ಮಾಡ್ಕೊಳ್ತೀನಿ,
ಏನ್ ವಿನಂತಿ ಮಾಡ್ಕೋತೀನಂದ್ರ ನಿಮ್ಮ ಮ್ಯಾಲ ಮೇಲ್ಗಡೆ ಅವ್ರ ಒತ್ತಡ ಇದ್ರೆ, ನಿಜವಾಗಿ ಸಂವಿಧಾನ ಕಾಯಕ್ ನೀವು ಬಂದಿದ್ರೆ, ನಿಮಗೇನಾದ್ರೂ ಗೌರವ ಇದ್ರೆ, ಪುಣ್ಯಾತ್ಮ ಒಬ್ಬ ಮನುಷ್ಯ ಅವನ ಮಹತ್ವ ಹೆಂಗಿರುತ್ತೆ ಅಂದ್ರೆ ನಮ್ಮ ನಡೆ ಮೇಲಿರುತ್ತೆ. ಸಂವಿಧಾನ ಕಾಯಕ್ ನಾನು ಇಲ್ಲಿ ಬಂದಿದ್ದೀನಿ, ನಿಮ್ ಮಾತು ಕೇಳೋದಿಲ್ಲ, ನಿಮ್ ಮಾತು ಕೇಳಿದ್ರೆ ರಾಜೀನಾಮೆ ಕೊಟ್ಟೋಕ್ಕನಂತೇಳಿ ಅನ್ಬಹುದು ತಿಳ್ಕೊಂಡಿದ್ದೀವಿ ನಾವು. ಆದ್ರೆ ಲಜ್ಜೆಗೆಟ್ಟಿಂತ ಕೆಲಸ ಮಾಡ್ತಾ ಇದ್ದೀರಲ್ಲ, ನಾನು ಯಾವ ರಾಜ್ಯಪಾಲರಿಗೆ ಗೌರವ ಕೊಡ್ಬೇಕಂತೇಳಿ ರಾಜ್ಯದ ಜನತೆ, ದೇಶದ ಜನತೆ ನಾವು ಇಟ್ಕೊಂಡಿದ್ದೀವೋ ಆ ಸಂಸ್ಥೆಗೆ, ಸಂವಿಧಾನಕ್ಕೆ ನೀವು ವಿರೋಧಿಗಳಾಗಿದ್ದೀರಿ. ಮುಖ್ಯಮಂತ್ರಿಗಳ ಮೇಲೆ ಕಾನೂನು ಬಾಹಿರವಾಗಿ ರಾಜ್ಯಪಾಲರು ಎನ್ಕ್ವೈರಿ ಮಾಡಬೇಕಂತ ತಿಳ್ಕೊಂಡು ಆದೇಶ ಮಾಡಿದ್ದಾರೆ. ಕಾನೂನಲ್ಲಿ ಏನಿದೆ ಅಂದ್ರೆ, ಯಾವುದೇ ಒಬ್ಬ ಜನಪ್ರತಿನಿಧಿ ಮೇಲೆ ಕೇಸ್ ಹಾಕ್ಬೇಕಂದ್ರೆ ಅಥವಾ ಎನ್ಕ್ವೈರಿ ಮಾಡ್ಬೇಕಂದ್ರೆ, ಪ್ರಾಸಿಕ್ಯೂಷನ್ ಮಾಡ್ಬೇಕಂದ್ರೆ ಸಕ್ಷಮ ಪ್ರಾಧಿಕಾರದ ಮೀಟಿಂಗ್ ಕರೆದು ಎನ್ಕ್ವೈರಿ ಆಗಿ ಅಲ್ಲಿ ಪೊಲೀಸ್ ಇಲಾಖೆ ಇರ್ಬೋದು, ಮತ್ತೊಬ್ರು ಇರ್ಬೋದು, ಅವ್ರ ಮೇಲೆ ಆರೋಪವನ್ನು ಸಿದ್ಧಪಡಿಸಿದಾಗ ಅವಾಗ ಮಾತ್ರ ಕೇಸ್ ಹಾಕ್ಲಿಕ್ಕೆ ಬರ್ತೈತಿ ಅಥವಾ ಎನ್ಕ್ವೈರಿ ಮಾಡ್ಲಿಕ್ಕೆ ಬರ್ತೈತಿ. ಅನೇಕ ಹಿರಿಯರು ಹೇಳಿದ್ರಿ. ಈಗ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಹೋದ್ರಿ, ಇನ್ನೊಂದು 6 ತಿಂಗಳ ಕಾಯ್ದೆ ಬಿಜೆಪಿ ಒಳಗಿನ ಅರ್ಧ ನಾಯಕರು ಜೈಲಿನೊಳಗೆ ಇರ್ತಾರೆ, ಇಲ್ಲ ಬೇಲ್ ಮೇಲೆ ಇರ್ತಾರೆ ಅಂತ ಮಾತ್ರ ಹೇಳಿದ್ದಾರೆ. ಇದು ಕಠೋರ ಸತ್ಯ. ಸನ್ಮಾನ್ಯ ರಾಜ್ಯಪಾಲರು ತಮ್ಮ ಇತಿಮಿತಿಯನ್ನ ಮೀರಿ ಸಂವಿಧಾನದ ವಿರೋಧ ನಡೆಯನ್ನು ಪ್ರದರ್ಶನ ಮಾಡಿದ್ದಾರೆ. ಅನೇಕ ಹಿರಿಯ ವಕೀಲರು ತಮ್ಮ ಅಭಿಪ್ರಾಯ ವ್ಯಕ್ತ ಮಾಡಿದ್ದಾರೆ. ಹಿಂಗ್ ಮಾಡಬಾರ್ದಾಗಿತ್ತು, ಮಾಡ್ಲಿಕ್ಕೆ ಬರುದಿಲ್ಲ ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದಾರೆ. ಒಬ್ಬರು ಸ್ಪಷ್ಟವಾಗಿ ದೇಶದ ಒಬ್ಬ ಹಿರಿಯ RSS ನಾಯಕರು ಬಿಜೆಪಿಯ ಕಟ್ಟಾಳಗಳ ಅಭಿಪ್ರಾಯ ಪ್ರಕಾರ ವೈಯಕ್ತಿಕವಾಗಿ ಮಾತನಾಡುವ ಸಂದರ್ಭದೊಳಗೆ ಅವರು ಹೇಳಿದರು, 139 ಸೀಟು ಹೆಚ್ಚು ಬಿಜೆಪಿ ಬಂದಿಲ್ಲ, ಅದನ್ನು 130 240 ಯಾವ ರೀತಿ ಏರಿಸಿದ್ದಾರೆ. 101 ಸೀಟುಗಳನ್ನ ಕಳುವು ಮಾಡಿದ್ದಾರೆ. ಕಳುವು ಮಾಡಿಕೊಂಡು ಇಲೆಕ್ಟೆಡ್ ಅಂತ ತಿಳ್ಕೊಂಡು ತೋರಿಸಿದ್ದಾರೆ ಸನ್ಮಾನ್ಯ ಮೋದಿಯಲ್ಲಿ. ಯಾವ ಕಾಲ ಅವ್ರ ಪ್ರಕಾರ, ಸನ್ಮಾನ್ಯ ನಿರ್ಮಲಾ ಸೀತಾರಾಮನ್ ಅವರ ಮನೆಯವರ ಪ್ರಕಾರ, ಇಂಡಿಯಾ ಏನ್ ನೇತೃತ್ವದ ಒಂದು ಸಂಘಟನೆ ಇತ್ತು, ಅದು 360 ಸೀಟುಗಳು ಆರಿಸಿಬರ್ತಿದ್ದು. 360 ಸೀಟುಗಳು ಇವತ್ತು ಯಾವ ರೀತಿ ದೇಶದೊಳಗೆ ಅವ್ಯವಹಾರದ ಮುಖಾಂತರ, ಮೋಸ ಮಾಡೋದ್ರ ಮುಖಾಂತರ, ತುಡುಗು ಮಾಡೋದ್ರ ಮುಖಾಂತರ ಅಧಿಕಾರಕ್ಕೆ ಬಂದಂತಹ ಸನ್ಮಾನ್ಯ ಮೋದಿಯವರ ಸರ್ಕಾರ ವಿರೋಧ ಪಕ್ಷದವರ ಮೇಲೆ ಬ್ರಹ್ಮಾಸ್ತ್ರ ಬಿಡುವುದರ ಜೊತೆಗೆ ಇಡಿ, CBI, ಇನ್ಕಮ್ ಟ್ಯಾಕ್ಸ್ ಹೆದರಿಸಿ ಅದು ನಡೆದಿದೆ ಕರ್ನಾಟಕದೊಳಗೆ. ಅದರ ಮೊದಲೇ ಬಾಗಿದು ಕರ್ನಾಟಕದೊಳಗೆ ಸಿದ್ದರಾಮಯ್ಯನವರು ವೀಕ್ ಮಾಡಿ ಅಧಿಕಾರದಿಂದ ತೆಗೆದುಬಿಟ್ಟು ಅಂದ್ರೆ ಇಲ್ಲಿ ಕಾಂಗ್ರೆಸ್ ಮುಗಿತೈತೆ ಅನ್ನುವಂತಹದ್ದನ್ನ ಅವರು ತಿಳಿವಾಗಿ ಇಟ್ಟುಕೊಂಡಿದ್ದಾರೆ. ಹೀಗಾಗಿ ನಮ್ಮೆಲ್ಲ ನಾಯಕರು ಹೇಳಿದಂಗ ನಾವು 136 ಮಂದಿ ಶಾಸಕರೇನಿದ್ದೀವಿ. ನಿನ್ನ ಒಂದು ತಾಸು ನಾನು ಭೇಟಿ ಆಗ್ಲಿಕ್ಕೆ ಹೋಗಿ ಸಿದ್ದರಾಮಯ್ಯನವ್ರ ಮನೆಯೊಳಗಿನ 1 ತಾಸು ಕುಂತಿದ್ದು. ನಾವು ಅವ್ರ ಎದುರಿಗಿನ ಕುಂತಿದ್ದೀವಿ. 136 ಮಂದಿ ಅಸೆಂಬ್ಲಿ ಮೆಂಬರು, ವಿಧಾನ ಪರಿಷತ್ತಿನ ಸದಸ್ಯರು ಅಖಂಡವಾಗಿ ಇವತ್ತು ಸಿದ್ದರಾಮಯ್ಯನವ್ರ ಪರವಾಗಿ ಇದೀವಿ ಅಂತ ಮಾತನ್ನು ಕೈ ಎತ್ತಿ ಹೇಳ್ತೀನಿ ನಾನು. ಯಾವ ಕಾಲಕ್ಕೂ ಸಿದ್ದರಾಮಯ್ಯನವರು ತೆಗೆದಲ್ಲ, ಸಿದ್ದರಾಮಯ್ಯನವರ ಕೂದಲು ಸಹಿತ ಅಳಿಯಾಡ್ಸಕ್ಕಾಗುದಿಲ್ಲ. ಅದಕ್ಕೆ ಒಂದು ನಿಮಗೆ ಮಾಡಿದ್ರು ಆಡಳಿತ ನಿರ್ಣಯ ತಗೊಂಡಿದ್ದಾರೆ. ಇವರು ನಾಚಿಕೆ ಇದು. ಸಂವಿಧಾನ, ಯಾರು ಸಂವಿಧಾನ ರಕ್ಷಣೆ ಮಾಡ್ಲಿಕ್ಕೆ ಅಲ್ಲಿ ಕುಣಿಸಿದ್ದಾರೆ, ಸರ್ಕಾರ ಏನಾದರೂ ತಪ್ಪು ಮಾಡಿದ್ರೆ ಸರಿದಾರಿಗೆ ತರಲಿಕ್ಕೆ ಯಾರು ಗವರ್ನರ್ ಕುಣಿಸಿದ್ದಾರೆ, ಆ ಮನುಷ್ಯನ ಹಾದಿ ತಪ್ಪಿದ್ದಾರೆ.
ಒಂದು ಶಾಸ್ತ್ರ ಐತಲ್ರಿ, ಶಾಸ್ತ್ರ ಏನ್ರಿ, ಶಾಲೆಯೊಳಗೆ ಹೆಡ್ ಮಾಸ್ಟರ್ ನಿಂತು ಹೊಡೆದ್ರಂದ್ರೆ ಹುಡುಗರು ಓಡಾಡಿರ್ತಾವ. ಅಂತ ಒಬ್ಬ ಹೆಡ್ ಮಾಸ್ಟರ್ ತಗೊಂಡಾಗೈತಿ ನಾವು ನಮ್ಮ ರಾಜ್ಯಕ್ಕೆ, ಅಂತ ಒಬ್ಬ ಹೆಡ್ ಮಾಸ್ಟರ್ ಗೌರ್ನರ್ ತಗೊಂಡಾಗೈತಿ. ಇದನ್ನ ಆಚಿಕೆ ನಿಮ್ಮಲ್ಲಿ ಏನಾದ್ರೂ ಮಾನ ಮರ್ಯಾದೆ ಇತ್ತಂದ್ರೆ ಈ ಜಾಗ ಖಾಲಿ ಮಾಡಿ ಹೋಗ್ರಿ, ಮಾಡಿ ಜನೋಟವ್ರಿ, ಜಾಗ ಖಾಲಿ ಮಾಡಿ ಹೋಗ್ರಿ. ಇಲ್ಲ ಅಥವಾ ನಿಮ್ಮ ಮರ್ಯಾದೆ ಕಳ್ಕೊಂಡಾಗಿದ್ರೆ ಇನ್ನಷ್ಟು ಮುಂದುವರಿರಿ, ನಮ್ದೇನಿಲ್ಲ. ಇದು ಕೊನೆ ಹಂತ ಮುಟ್ಟುವವರೆಗೂ ಸಹಿತ ನಮ್ಮ ಹೋರಾಟ ಇರಬೇಕಾಗತ್ತೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಇವತ್ತು ಏನು ಸತ್ಯಾಗ್ರಹ ಮುಖಾಮುಖ ಸೆಳೆಯುವ ರೀತಿಯಲ್ಲಿ ನಾವು ಈ ಮನವಿಯನ್ನು ಕಳಿಸಿಕೊಡ್ತಾ ಇದ್ದೇವೆ. ನಮಸ್ಕಾರ. ಧನ್ಯವಾದಗಳು ಶಿವ ಸಾಹೇಬರಿಗೆ. ಬರೇ ಸಿದ್ದರಾಮಯ್ಯನವ್ರದಿಲ್ಲ, ಕುಮಾರಸ್ವಾಮಿ ಐತಿ, ಜೊಲ್ಲ ಐತಿ, ಮುರುಗೇಶ್ ನಿರಾಣಿ ಅವ್ರದೈತಿ. ವರ್ಷಾಂತ ಗಂಟ್ಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ಬೋದಾಗಿತ್ತು. ಆದ್ರೆ ಇದು ಏಕಾಏಕಿ ಒಬ್ಬ ಯಾವನೇ ಕೊಟ್ಟಾನಂತ ಹೇಳಿ ರಾಜ್ಯಪಾಲರು, ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ, ದೀನ ದಲಿತರ ನಾಯಕ, ಹೋರಾಟದ ನಾಯಕ, ಆಮೇಲೆ ಎಲ್ಲಾರು ಆಶಾಕಿರಣ ಇರ್ತಕ್ಕಂಥ ಅಹಿಂದದ ನಾಯಕ ಇವರು ಬಡಬಗ್ಗರ ಸಂಬಂಧ ದುನಿಯಾ ಕಾಜಿ ಇಟ್ಕೊಂಡು ರಾಜ್ಯದೊಳಗ 5 ಗ್ಯಾರಂಟಿ ಯೋಜನೆಗಳು ಕಂಟಿನ್ಯೂ ಚಲೋ ಅದಾವು. ಅದು ಇಂಥ ನಾಯಕನ ಇವರು ಬಗ್ಗೆ ಬಡ್ದು ಬಿಟ್ರ ಅಂತಂದ್ರ ನಮಗ್ ಅನುಕೂಲ ಆಗುತ್ತೆ ಅನ್ನುವಂತ ಈ ಬಿಜೆಪಿ ಅವರು, ಈ JDS ನವರು ಕೂಡಿ ಮಾಡ್ತಕ್ಕಂಥ ಪಿತೂರಿ ಇದು ಸಾಕಷ್ಟು ಅದಾವು. ಗುಡ ಹಗರಣ ಆಗಲಿ ರಾಜ್ಯದೊಳಗೆ ತೆಗೆದು ಬಿಟ್ರೆ ಎಲ್ಲದರೊಳಗೂ ಹಗರಣ ಹೆಚ್ಚದವು. ಈ ಬಿಜೆಪಿ ಅವ್ರು ಮಾಡ್ತಕ್ಕಂಥ ಹಗರಣಗಳು ಸಾಕಷ್ಟು ಹಗರಣಗಳದಾವು. ಅದು ಇವ್ರದ್ದು ಏನೂ ಗಮನಕ್ಕೆ ಬರಂಗಿಲ್ಲ. ನಮ್ಮ ಮಾನ್ಯ ರಾಜ್ಯಪಾಲರಿಗೆ, ಗಣತಂತ್ರ ರಾಜ್ಯಪಾಲರಿಗೆ ಏನೂ ಬರ್ಲಿಲ್ಲ ಅಂದ್ರೆ ಕೇಂದ್ರದವ್ರು ಕೈಗೊಂಬೆ ಆಗಿದ್ದಾರೆ ಇವರು, ಕೇಂದ್ರದ ಕೈಗೊಂಬೆ ಆಗಿದ್ದಾರೆ ಇವರು. ಸಾಕಷ್ಟು ಅದಾವು. ಇವತ್ತಿಗೆ ನೋಡು, ನಮ್ದೆಲ್ಲಾದು ಬಿಟ್ಟುಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇದು ಪ್ರಜಾಪ್ರಭುತ್ವದ ಸರ್ಕಾರ. ಈ ಪ್ರಜಾಪ್ರಭುತ್ವ ಸರ್ಕಾರವನ್ನು ಬಗ್ಗೆ ಬಡಿಯುವಂತ ಮಾಡ್ತಕ್ಕಂಥ ಈ ಬಿಜೆಪಿ ಆಮೇಲೆ JDS ನವರು ಈ ರಾಜ್ಯಪಾಲರನ್ನು ಕೈಗೊಂಬೆಯಾಗಿ ಉಪಯೋಗಿಸಿಕೊಂಡು ರಾಜ್ಯದ ಪ್ರತಿಷ್ಠಿತ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯ ಸಾಹೇಬರಿಗೆ ಅಸಂವಿಧಾನಿಕವಾಗಿ, ಕಾನೂನು ಬಾಹಿರವಾಗಿ ನೋಟಿಸ್ ನೀಡಿದ್ದಕ್ಕಾಗಿ ನಾವು ಇಂದಿನ ದಿವಸ ರಾಜ್ಯಪಾಲರನ್ನು ಧಿಕ್ಕರಿಸುತ್ತಿದ್ದೇವೆ. ರಾಜ್ಯಪಾಲರಿಗೆ ಒಂದು ವೇಳೆ ರಾಜ್ಯಪಾಲರು ನೀಡಿದಂತಹ ನೋಟಿಸ್ ಅನ್ನ ಎಂದು ಪಡೆದುಕೊಳ್ಳದಿದ್ದಲ್ಲಿ ನಾವು ರಾಜ್ಯಾದ್ಯಂತ ರಕ್ತ ಹೋರಾಟವನ್ನು ಸಿದ್ಧರಿದ್ದೇವೆ ಹೋರಾಟಕ್ಕೆ. ಹಾಗಾಗಿ ರಾಜ್ಯಪಾಲರು ಈಗಾಗಲೇ ನೀಡಿದಂತಹ ಅಸಂವಿಧಾನಿಕ ಕಾನೂನು ಬಾಹಿರ ನೋಟಿಸ್ ಅನ್ನ ಹಿಂಪಡೆಯಬೇಕೆಂದು ನಾವು ಇಂದಿನ ದಿವಸ ಒತ್ತಾಯಿಸುತ್ತಿದ್ದೇವೆ. ನಮ್ಮ ಅಭಿಪ್ರಾಯ ಪ್ರಕಾರ ರಾಜ್ಯಪಾಲರ ನಡೆ ಚಲೋ ಇಲ್ಲ. ಅವ್ರದ್ದು ಕುತಂತ್ರವಾಗಿ ಮಾಡ್ತಾರಂತ ನಮ್ಗೆ ಅನಿಸ್ತತ್ರಿ. ಅದಕ್ಕೆ ನಾವು ಪ್ರತಿಭಟನೆಗೆ ಬನ್ನಿ. ಇನ್ನು ಈಗ ಅನೇಕ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು ಹೇಳುವಂಥದ್ದು ಏನು ಅಂತಂದರೆ, ಸಿದ್ದರಾಮಯ್ಯನವರು ಈ ಒಂದು ಹಗರಣದಲ್ಲಿ ಇಲ್ಲ ಅಂತಂದಾದರೆ ಅವರು ಒಂದು ಕಾನೂನಿನ ಏನಿರುತ್ತೆ ಪ್ರಕ್ರಿಯೆ ಅದನ್ನ ಎದುರಿಸಬಹುದಾಗಿತ್ತು, ಈ ಹೋರಾಟ ಯಾಕೆ ಬೇಕಾಗಿತ್ತು ಅಂತ.
ನಮ್ಮ ಅಭಿಪ್ರಾಯ ಪ್ರಕಾರ ಏನೈತಂದ್ರಿ ಈ ಅಪರಾಧದೊಳಗೆ ಇಲ್ಲ ಅವ್ರು. ನನ್ನ ಇದ್ರ ಪ್ರಕಾರ ಅಪರಾಧದೊಳಗಿಲ್ಲ, ಆದ್ರೂ ಅವ್ರು ಕುತಂತ್ರವಾಗಿ ಮಾಡ್ತಾರಂತ ನನಗೆ ಅನಿಸಿಕೆ. ನಮ್ಗೆಲ್ಲ ಹಿರಿಯ ಹಿಂದೆ ಅನೇಕ ನಾಯಕರು ಇಂತಹ ಹಗರಣಗಳಲ್ಲಿದ್ದಾರೆ, ಅವ್ರ ವಿರುದ್ಧ ಪ್ರಾಸಿಕ್ಯೂಷನ್ ಆಗಿಲ್ಲ. ಸೊ ಈ ಸಿದ್ದರಾಮಯ್ಯನವರಿಗೆ ಮಾತ್ರ ಈಗ ಮಾಡಿದ್ದಾರೆ ಅಂತ ಕುತಂತ್ರ ರೀ ಇದು, ಬಿಜೆಪಿ ಕುತಂತ್ರ ರೀ ಇದು, ಮತ್ತೊಂದ್ ಏನಿಲ್ಲ. ವ್ಯಕ್ತಿಗತವಾಗಿ ಯಾವ್ದು ಇಲ್ರಿ ಇದ್ರೊಳಗ, ಸರ್ಕಾರದ ಪಕ್ಷದಿಂದ ಪಕ್ಷದೊಳಗೆ ಮಾಡಾಕ ರಾಜ್ಯದಾಗ ಯಾವ್ದು ಕಪ್ಪು ಚುಕ್ಕಿಲ್ಲ ಆ ಮನುಷ್ಯಾಗ. ದುಡ್ಡಿನ ಹಗರಣದ ಸಿಕ್ಕಿಲ್ಲ, ಏನಿಲ್ಲ. ಸಾವಿರಾರು ಕೋಟಿ ಲಕ್ಷ ಗಂಟ್ಲೆ ಕೋಟಿ ಮಾಡಿದಾರು ಒಂದ್ ಲೆಕ್ಕದಾಗ ಇಟ್ಟಾರ ಅವ್ರನ್ನ. ಈ ಯಾವ್ದೋ ಒಂದ್ ಸಣ್ಣ ಹಗರಣ ಅವ್ರ ಹಿಂದಕಿನ ಪೀಡ್ನ್ಯಾಗ ಬಿಜೆಪಿ ಗೌರ್ಮೆಂಟ್ದಾಗ ಅವ್ರಿಗೆ ಅದನ್ನ ಮಾಡಿದ್ದದು ಪ್ಲಾಟ್. ಮತ್ತ ಅದನ್ನೆಲ್ಲ ಬಿಟ್ಕೊಟ್ಟು ಅವ್ರ ಈಗ ಈ ಟೈಪ್ ಮಾಡಾಕತ್ತಾರ ಅಂದ್ರೆ ಅವ್ರಿಗೆ ಮುಂದಿಂದ ಗೆಲುವು ಇಲ್ಲ. ಆ ಒಂದು ಉದ್ದೇಶಕ್ಕೆ ಅವರು ಯಾವ್ದಾರ ಮಾಡಿ ನಮ್ಮ ಇದ್ರೊಳಗೆ 2 ವಿಭಾಗ ಮಾಡ್ಬೇಕಂತ ಏನೋ ಒಂದು ತೇರಿ ಇಟ್ಟಾರ. ಅದು ಯಾವ್ದು ಆಗಂಗಿಲ್ಲ, ಹೋಗಂಗಿಲ್ಲ. ಇದು ಇದು ನಡೆ ಕರೆಕ್ಟ್ ಐತಿ. ಇವ್ರು ಏನಿಲ್ಲ, ಅದು ರಾಜಕೀಯ ಕುತಂತ್ರ ಅವ್ರದೈತಿ ನಮ್ಮ ಅಭಿಪ್ರಾಯ. ಸರ್, ಎಷ್ಟೋ ಕೇಸ್ಗಳನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಮ್ಯಾಗ ಹಾಕಿದ್ರು ಈ ಎಲ್ಲಾ ಕೇಸ್ಗಳು ಸುಳ್ಳು. ಒಳ್ಳೆ ಆಡಳಿತಕ್ಕನ್ನ ಕೊಡ್ತಕ್ಕಂತ ಸಿದ್ದರಾಮಯ್ಯ ಸಾಹೇಬರಿಗೆ ಆಡಳಿತವನ್ನು ನೋಡಿ ಬಿಜೆಪಿ ಸರ್ಕಾರಕ್ಕೆ ಸಹಿಸ್ಕೊಳಕ್ ಆಗವಲ್ದು. ಅದಕ್ಕೆ ಯಾವ್ದೋ ಒಂದು ದುರ್ಬುದ್ಧಿಯಿಂದ JDS ಅವ್ರನ್ನ ಕರ್ಕೊಂಡು ಏನೋ ಮಾಡಿ ಸರ್ಕಾರವನ್ನ ಬೀಳಿಸಬೇಕು ಅನ್ನೋ ಒಂದು ರಾಜ್ಯಪಾಲರು ಈ ಕುತಂತ್ರ ಸಕ್ಸಸ್ ಆಗುವುದಿಲ್ಲ. ರಾಜ್ಯಪಾಲರು ರಾಜ್ಯಭವನವನ್ನು ದುರ್ಬಳಕೆ ಮಾಡ್ಕೊಳಕತ್ತಾರ. ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷದವ್ರು ಯಾವತ್ತು ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿ ಇರ್ತೀವಿ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಯಾವುದೋ ಅನ್ಯಾಯ ಆಗುದಿಲ್ಲ. ಯಾಕಂದ್ರೆ ಬಡವ್ರ ಪರವಾಗಿದ್ದಂತ ಪಕ್ಷ ಬಡವ್ರ ನಾಯಕರವ್ರು 5 ಗ್ಯಾರಂಟಿಗಳನ್ನ ಜಾರಿ ಇವತ್ತ ಸಕ್ಸಸ್ ಮಾಡಿದವರಪ್ಪ ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು. ಅದಕ್ಕೆ ದೇವ್ರ ಅವರಿಂದ ಅವ್ರಿಗೆ ಏನೂ ಆಗುದಿಲ್ಲ ಅಂತ ಹೇಳಿ ನಾನು 2 ಮಾತುಗಳು ಹೇಳಿ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಸಿದ್ದರಾಮಯ್ಯನವರು ತಪ್ಪಿಲ್ಲ ಅಂದ್ರೆ ಅವರು ತನಿಖೆಯಲ್ಲಿ ಭಾಗವಹಿಸಬೇಕು, ತನಿಖೆಯಲ್ಲಿ ಸಹಕರಿಸಬೇಕಾಗಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಸರ್, ಸಿದ್ದರಾಮಯ್ಯ ಸಾಹೇಬ್ರ ಇದ್ರೊಳಗೆ ಏನ್ ತನಿಖೆ ಇದ್ರೊಳಗೆ ಆದ್ರೂ ಪಾತ್ರ ಇಲ್ಲ. ಯಾಕಂದ್ರೆ ಈ ಮೂಡಾ ಸಂಸ್ಥೆ ಒಳಗೆ ಬಿಜೆಪಿ ಅವರೇ ಇದ್ರು ಸರ್, ಹೌದಲ್ರಿ? ಮತ್ತೆ ಅದ್ರೊಳಗೆಲ್ಲ ಬಿಜೆಪಿ ಅವರೇ ಇದ್ರು. ಅದಕ್ಕೆ ಇದೇನು ಅವ್ರಿಗೆ ಇದು ಆಗುದಿಲ್ಲ. ಅವ್ರು ಏನು ತನಿಖೆ ಮಾಡಿದ್ರು ಸಕ್ಸಸ್ ಆಗುದಿಲ್ಲ. ಸಿದ್ದರಾಮಯ್ಯ ಸಾಹೇಬರು ನ್ಯಾಯಯುತವಾಗಿ ಆಡಳಿತ ನಡೆಸಕತ್ತಾರು. ನ್ಯಾಯಯುತವಾಗಿದ್ದಾರೆ ಪರವಾಗಿ ಅವ್ರು ದೇವ್ರ ಹಿಂದಿದ್ದೇ ಇರ್ತಾನೆ. ಅದಕ್ಕೆ ಸರ್ ನಾವು ಏನೈತಲ್ಲ 135-136 ಮಂದಿ ಬಂದಾರಪ್ಪ ಅಂದ್ರೆ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಆಶೀರ್ವಾದದಿಂದ ಅವರು ಒಂದು ಆಡಳಿತ ಮೆಚ್ಚೆ ಜನ ಅವ್ರಿಗೆ ಓಟ್ ಹಾಕ್ಯಾರ. ಅದಕ್ಕೆ ಇದು ಅವ್ರು ಏನ್ ಬೇಕಾದ್ ಮಾಡಿದ್ರು ಸದ್ಯಕ್ಕೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಏನೂ ಆಗುದಿಲ್ಲ. ಅವರಿಂದ ಭಗವಂತ ಅದಾನ ಅಂತ ಹೇಳಿ ನಾನು 2 ಮಾತುಗಳು. ತಮ್ಮ ಹೆಸರು ಸರ್? ನನ್ನ ಹೆಸರು